ನಮಸ್ತೆ ಹೇಳಿ. ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಬಜೆಟ್ ನಾಡಿನ ಜನತೆ ಸ್ವಾಮಿ, ಹಂಗಾಗಿ ಇವತ್ತು ಅಭಿವೃದ್ಧಿ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದಿರ್ಬಂದ್ರೆ ಅಗ್ರಿಕಲ್ಚರ್ಗೆ ಕೃಷಿಗೆ ಹೆಚ್ಚು ಗ್ರಾಂಟ್ಸ್ ಕೊಟ್ಟಿರೋದು, ಎಲ್ಲಾ ಕ್ಷೇತ್ರಕ್ಕೂ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬರದೇ ಇದ್ರೇನು ಏನು ಕಾಲಕ್ಕೆ ಕೊಡಬೇಕಾಗಿತ್ತು ಅದನ್ನ ಕೊಡದೆ ಹೋದ್ರೇನು ಮುಖ್ಯಮಂತ್ರಿಗಳು ಬಹಳ ಬ್ಯಾಲೆನ್ಸ್ಡ್ ಆಗಿ ಅವರ ಅನುಭವನ ಎಲ್ಲ ಉಪಯೋಗಿಸ್ಕೊಂಡು ಇವತ್ತು ಏನು ಸಂಪನ್ಮೂಲ ಯಾವ ತರ ಕ್ರೋಢೀಕರಿಸಬೇಕು ಇದನ್ನ ಎಲ್ಲಾ ಕ್ಷೇತ್ರಗಳಿಗೂ ನ್ಯಾಯ ಒದಗಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಅಕಸ್ಮಾತ್ ಏನಾದ್ರು ಕೇಂದ್ರ ಸರ್ಕಾರ ಅನುದಾನ ಏನಾದ್ರು ಕಾಲ ಕೊಟ್ಟು ನಮ್ಗುನು ಏನು ಈ ಮಲತಾಯಿ ಧೋರಣೆ ಮಾಡದೆ ಇವತ್ತೇನಾದ್ರು ರಾಜ್ಯಕ್ಕೆ ಕೊಟ್ಟಿದ್ರೆ ಇಷ್ಟೊಂದು ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಕೊಡ್ಬೋದಾಗಿತ್ತು. ಯಾಕಂತಂದ್ರೆ ಇವತ್ತು ಸಂಪನ್ಮೂಲದ ಕೊರತೆನೇ ಇದಕ್ಕೆ ಕಾರಣ. ಹಂಗಾಗಿ ಮುಖ್ಯಮಂತ್ರಿಗಳು ಒಂದ್ ಕಡೆ ಏನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಎಷ್ಟು ಉದ್ಯೋಗ ಬಂದಿದೆ ಅನ್ನೋದ್ರ ಬಗ್ಗೆ ಅವರೇ ಹೇಳಬೇಕು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು 52,000 ಪೋಸ್ಟ್ ನ ತುಂಬ್ತೀವಿ ಅಂತ ಹೇಳಿದ್ದಾರೆ. ಅದು ಬಹಳ ಒಳ್ಳೆ ಬೆಳವಣಿಗೆ.